ಎಲೆಕ್ಷನ್ ಹವಾ ಹೇಗಿದೆ? ಎಲೆಕ್ಷನ್ ಹವಾ ಎರಡು ಕಡೆನೇ ಜಾಸ್ತಿ ಇದೆ. ಓಕೆ. ಕಾಂಗ್ರೆಸ್ ಇದೆ, ಬಿ ಜೆ ಪಿ ಇದೆ. ಆದರೆ ಇವಾಗ ಏನಾಗಿದೆ ಅಂತಂದರೆ ಇಲ್ಲಿ ಮೊದಲೆಲ್ಲ ಇವರು ಸೋಮಣ್ಣವರಾಗಲಿ ಉಮೇಶ್ ಶೆಟ್ಟರಾಗಲಿ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ, ಕೆಲಸದಲ್ಲೆಲ್ಲ ಚೆನ್ನಾಗಿ ಮಾಡೋರು. ಇವಾಗ ತೇಜಸ್ವಿ ಸೂರ್ಯ ಸ್ವಲ್ಪ ಕೆಲಸಗಳು ಮಾಡಿಲ್ಲ. ಹಂಗಾಗಿ ವೈಟ್ ಎರಡು ಕಡೆನೂ ಇದೆ. ರಾಹುಲ್ ಗಾಂಧಿ ಮೋದಿ. ಯಾಕೆ ಮೋದಿ? ಮೋದಿ ನಮಗೆ ಕನ್ನಡದವ್ರಿಗೆ ಒಳ್ಳೆಯದು, ರೈತರಿಗೆಲ್ಲ ದುಡ್ಡು ಬರಂಗೆ ಮಾಡಿದ್ದಾರೆ. ನಮಗೆ ಹಿಂದೂ ಎಲ್ಪ್ ಆಗಬೇಕು ಅಂದರೆ ಮೋದಿ ಬರಬೇಕು. ಅವರೆಲ್ಲಿ ಉದ್ಯೋಗ ಕೊಟ್ಟಿಲ್ಲ ಅಂತಿದ್ದಾರೆ, ದುಡ್ಡು ಕೊಡ್ತೀನಿ ಅಂದ್ರೆ ದುಡ್ಡು ಕಪ್ಪು ಹಣ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ, ಎಲ್ಲ ಸುಳ್ಳು. ಆಪೋಸಿಟ್ ಅವರು ಹೇಳ್ತಾರೆ. ನಿಮ್ಮ ಪ್ರಕಾರ ಯಾರು ಇವಾಗ ಈಗಿರೋ ಪ್ರೆಸೆಂಟ್ ಪ್ರಕಾರ ಮೇಡಮ್, ಸ್ವತಂತ್ರ ಬಂದು 75 ವರ್ಷ ಆಗಿದೆ. ಈ ನಡುವೆ ಆಳ್ತ ಬಂದು 65 ವರ್ಷ ಇವರು ಕಾಂಗ್ರೆಸ್ ಆಳ್ತ ಮಾಡಿದ್ರು. ದೇಶದ ಅಭಿವೃದ್ಧಿ ಏನೂ ಇಲ್ಲ. ನಾವೇ ಗ್ರ್ಯಾಜುಯೇಟ್ಸ್ಗಳು, ಕೆಲಸ ಇಲ್ಲ, ಸ್ವಂತ ಉದ್ಯೋಗ ಮಾಡ್ತಾಯಿದ್ದೀವಿ. ಇವಾಗ ನಮ್ಮ ಮಕ್ಕಳುಗಳನ್ನ ಚೆನ್ನಾಗಿ ಓದಿಸ್ತಾ ಇದ್ವಿ. ಮುಂದೆ ಒಳ್ಳೊಳ್ಳೆ ಕೆಲಸಗಳು ಸಿಗಬೇಕು ಅಂಥದಕ್ಕೆ ಒಳ್ಳೆ ನಾಯಕ ಬೇಕು. ಆ ನಾಯಕ ಇವಾಗ ಪ್ರೆಸೆಂಟಲ್ಲಿ ನರೇಂದ್ರ ಮೋದಿ ಒಬ್ಬರೇ ಮೇಡಮ್. ವಿಶ್ವ ನಾಯಕನಾಗ್ತಾ ಇದ್ದಾನೆ. ಒಂದು ಕಾಲದಲ್ಲಿ ಇದೇ ಇಂಡಿಯಾನ ನಾಗರಾವ್ ಹಾಡಿಸೋ ಅಂಥ ದೊಂಬರು ಇರ್ತಕ್ಕಂಥ ನಾಡು ಅಂತಿದ್ರು, ರಾಷ್ಟ್ರ ಅಂತಿದ್ರು. ಇದನ್ನು ಇವರು ಆವಾಡಿಗರ ದೇಶ ಅಂತಿದ್ರು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲೆ ಎತ್ತಿ ಎಲ್ಲ ನೋಡ್ತಾ ಇದ್ದಾರೆ. ಓ ಇಂಡಿಯಾ ಇಸ್ ದ ಗ್ರೇಟ್, ಇಂಥ ಒಂದು ರಾಷ್ಟ್ರ ಇದೆ ಅನ್ನೋದನ್ನು ಇವತ್ತು ನರೇಂದ್ರ ಮೋದಿಯವರು ತೋರಿಸ್ಕೊಟ್ಟಿದ್ದಾರೆ. ಇಂಥ ಒಬ್ಬ ಮೋದಿ ಅಂತವ್ರನ್ನ ಪಡೆದು ನಮ್ಮ ಹೆಮ್ಮೆ. ಅದರಿಂದ ಮುಂದಿನ ಭವಿಷ್ಯದಲ್ಲಿ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಒಬ್ಬರೇ ಮೇಡಮ್. ಅದರಿಂದ ಈ ಸಲನೂ ಕೂಡ ಮತ್ತೆ ಮೋದಿನೇ ಬರ್ತದೆ. ಎಲೆಕ್ಷನ್ ಮೂಡ್ ಹೇಗಿದೆ ನಿಮ್ಮ ಕ್ಷೇತ್ರದಲ್ಲಿ? ನಮ್ಮ ಕ್ಷೇತ್ರದಲ್ಲಿ ಯಾವ ಥರ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇಲ್ಲಿ ಸೌಮ್ಯ ರೆಡ್ಡಿ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ. ವಿಜಯನಗರದಲ್ಲಿ ಕಾಂಗ್ರೆಸ್ ಇದೆ, ಅದಕ್ಕೋಸ್ಕರ ಸೌಮ್ಯ ರೆಡ್ಡಿ ಮತ್ತು ಪ್ರಿಯಕೃಷ್ಣ ಇಬ್ಬರೂ ಇಲ್ಲಿ ಗೆದ್ದಿದ್ದಾರೆ, ಕಾಂಗ್ರೆಸ್ಸಲ್ಲಿ ಗೆದ್ದಿದ್ದಾರೆ. ಅದಕ್ಕೋಸ್ಕರ ಬೇಗ ಹೇಳೋಕ್ಕಾಗಲ್ಲ ಯಾರು ಬರ್ತಾರೆ ಅಂತ. ಬಟ್ ಬಿ ಜೆ ಪಿ ಟ್ರೆಂಡ್ ಅಂತೂ ಇದ್ದೇ ಇದೆ ಸ್ವಲ್ಪ. ಏಕೆಂದರೆ ಮೇಯ್ನ್ ಥಿಂಗ್ ಇಲ್ಲಿ ಮೋದಿ ಬರಬೇಕು ಅನ್ನೋ ಒಂದು ಐಡಿಯಾ. ಈಗ ಮೋದಿ ಈಗ ಚೆನ್ನಾಗಿ ಮಾಡಿದ್ದಾರೆ, 10 ವರ್ಷದಲ್ಲಿ ಚೆನ್ನಾಗಿದೆ. ನೋಡೋದಕ್ಕೆ ಒಳಗೆ ಏನೂ ಗೊತ್ತಾಗಲ್ಲ ಯಾರು ಬರಬೇಕು ಏನು ಅಂದ್ಬಿಟ್ಟು. ಬೇರೆ ಮೇಲೆ ನೀವು ತೆಗೆದುಕೊಂಡ್ರೆ, ಕಂಟ್ರಿ ಲೆವೆಲಲ್ಲಿ ತೆಗೆದುಕೊಂಡ್ರೆ, ನಮ್ಮ ದೇಶದ ಹಿತಕ್ಕಾಗಿ ನೋಡಿದ್ರೆ ಮೋದಿ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ಒಂಥರ ಇದು ಭಾರತದ ಬಗ್ಗೆ ಸ್ವಾಭಿಮಾನ ಇದೆ, ಅದು ಇಂಪಾರ್ಟೆಂಟು. ಅದು ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರ ಸರ್, ಎಲೆಕ್ಷನ್ ಹವಾ ಹೆಂಗಿದೆ ನಿಮ್ಮ ಒಂದು ಕ್ಷೇತ್ರದಲ್ಲಿ? ಮೇಡಮ್, ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಬಂದು ಬಿ ಜೆ ಪಿನೇ ಮೇಡಮ್. ಎಂ ಪಿ ಅಂದರೆ MLA ಅಂದರೆ 5 ಪೈಪೋಟಿ ಐತೆ, ಎರಡು. ಕಾಂಗ್ರೆಸ್ ಬಿ ಜೆ ಪಿ ಎರಡು 5 ಪೈಪೋಟಿ ಐತೆ. ಎಂ ಪಿಗೆ ಒಂದು ಸೈಡೆ, ದಕ್ಷಿಣ ಲೋಕಸಭೆಯಲ್ಲಿ ತೇಜಸ್ವಿನೇ. ಅಲ್ಲ, ಬದಲಾವಣೆ ಬಯಸ್ತಿಲ್ವಾ ಇಲ್ಲಿನ ಜನ? ಯಾಕೆ ಮತ್ತೆ ಅವರೇ ಯಾಕೆ ಅಂತ? ಹಂಗಲ್ಲ, ಬದಲಾವಣೆ ಅನ್ನೋದಕ್ಕಿಂತ ಎಲ್ಲ ಈ ಬಿಟ್ಟಿ ಯೋಜನೆ ಕೊಡೋದನ್ನ ಕಮ್ಮಿ ಮಾಡಬೇಕು. ಅವ್ರವ್ರು ದುಡ್ದು ಅವ್ರವ್ರು ತಿನ್ನಬೇಕು. ಬಿಟ್ಟಿ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಜನ ಇದಾಯ್ತಾರೆ. ಎಜುಕೇಷನ್ ಫ್ರೀ ಕೊಡಲಿ, ಮೆಡಿಕಲ್ ಫ್ರೀ ಕೊಡಲಿ. ಆವಾಗ ಈ ಕಾಲೇಜು ಸ್ಕೂಲು ಇವೆಲ್ಲ ಫ್ರೀ ಕೊಟ್ಟಾಗ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಿದ್ದೋಯ್ತಾರೆ. ಇವರು ಅದನ್ನು ಫ್ರೀ ಕೊಡದೆ ಅದು ಫ್ರೀ ಕೊಟ್ಟೆ, ಇದು ಫ್ರೀ ಕೊಟ್ಟೆ. ನೋಡಿ, ಬಸ್ ಫ್ರೀ ಬಿಟ್ಟರು, ನಮ್ಮ ತಲೆ ಮೇಲೆ ಹೊಡೆದ್ರು, ನಮ್ಮ ಹೊಟ್ಟೆಗೆ ಹೊಡೆದ್ರು. ಇವಾಗ ನಾವು ಮಕ್ಕಳನ್ನ ಓದ್ಸೋಕ್ಕೆ ನಾವು ಸಾಲ ಮಾಡೇ ಹಾಕ್ಬೇಕು. ಅದರಿಂದ ಮೇಡಮ್, ದೇಶ ಅಂತ ಬಂದಾಗ ಬಿ ಜೆ ಪಿನೇ ಮೇಡಮ್. ದೇಶಕ್ಕೆ ಆಗಿ ಬಂತಂದರೆ ದೇಶದಲ್ಲಿ ಪ್ರಧಾನಿ ಇನ್ನೊಂದು ಸಲ ಅಲ್ಲ, ಇನ್ನೂ 10 ವರ್ಷಗಳ ಕಾಲ ನರೇಂದ್ರ ಮೋದಿ ಅವರೇ ಆಗಿರಬೇಕು ಅಂತ. ಯಾಕಂದರೆ ನೀವು ಇವಾಗ ಡಿಫೆನ್ಸ್ ಆಗಿರ್ಬೋದು, ನ್ಯಾಷನಲ್ ಹೈವೇ ಆಗಿರ್ಬೋದು, ರೈಲ್ವೇಸ್ ಆಗಿರ್ಬೋದು, ಎಲ್ಲ ಇಂಪ್ರೂವ್ಮೆಂಟ್ ಕಳೆದ 10 ವರ್ಷದಲ್ಲಿ ನೋಡಿದ್ರೆ ಅಗಣ್ಯವಾಗಿ. ಮುಂಚೆ ದಾವಣಗೆರೆಯಿಂದ ಬೆಂಗಳೂರಿಗೆ ಬರ್ಬೇಕಂದ್ರೆ 2014 ಮುಂದೆ 7 ರಿಂದ 8 ತಾಸು ಆಗೋದು. ಟ್ರೈನ್ ಒಂದು ಟೈಮಿಗೆ ಸರಿಯಾಗಿ ಬರೋಂಗಿಲ್ಲ. ಈಗ ಟ್ರೈನು 1 ನಿಮಿಷ ಹೆಚ್ಚು ಕಮ್ಮಿ ಆಗಂಗಿಲ್ಲ, 3 ತಾಸ್ನಾಗ 4 ತಾಸ್ನಾಗ ನೀವು ದಾವಣಗೆರೆಗೆ ಹೋಗ್ಬೋದು. ಆ ಒಂದು ಯಾಕೆ ಆಗಿದೆ ಅಂದರೆ ಅಭಿವೃದ್ಧಿ ಆಗಬೇಕು ಅಂದರೆ ನಮ್ಮ ಮೋದಿನೇ ಬರ್ತಾರೆ. ಎಲೆಕ್ಷನ್ ಹವಾ ಹೇಗಿದೆ? ಎಲೆಕ್ಷನ್ ಹವಾ ತುಂಬ ಚೆನ್ನಾಗಿದೆ. ಸೊ ನಮಗೆ ಬಿ ಜೆ ಪಿ ಬರಬೇಕಂತ ಇದೆ. ಯಾರ ಆಪ್ಷನ್ ಅವ್ರಿಗಿರುತ್ತೆ. ನಮಗೆ ಬದಲಾವಣೆ ಬೇಕು ಮೇಡಮ್. ನಮಗೆ ಬಿ ಜೆ ಪಿ ಬಂದ್ರೇ ಬದಲಾವಣೆ ಆಗುತ್ತೆ ಅಂತ ಅನ್ನಿಸ್ತೈತೆ. ಹೌದು. ಸೊ ಮೇಯ್ನ್ಲಿ ತೇಜಸ್ವಿ ಸೂರ್ಯಗಿಂತ ವಿ ಆರ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ಮೋದಿ. ಸೊ ಸೆಂಟ್ರಲಲ್ಲಿ ನಮಗೆ ಮೋದಿ ಬೇಕಾಗಿದೆ. ಸೊ ದಟ್ಸ್ ವೈ ವಿ ವಾಂಟ್ ಟು. ಲೋಕಲಲ್ಲಿ ಅಭಿವೃದ್ಧಿ ನೋಡಬೇಕಾದ್ರೆ ಇಲ್ಲಿನ MP ಮುಖ್ಯ ಆಗ್ತಾರಲ್ಲ. ಬಟ್ ಇಲ್ಲ ಮೇಡಮ್, ನಾವು ಸೆಂಟ್ರಲಲ್ಲಿ ನೋಡಿದ್ರೆ ನಮಗೆ ಬಿ ಜೆ ಪಿನೇ ಬೇಕಾಗುತ್ತೆ. ಸರ್, ಎಲೆಕ್ಷನ್ ಮೂಡ್ ಹೇಗಿದೆ? ಯಾವ ಪಕ್ಷಕ್ಕೆ ನಿಮ್ಮ ಬೆಂಬಲ? ಪಕ್ಷ ಅಂದರೆ ಮೇಡಮ್, ಇದು ಮೇಜರಾಗಿ ಹೇಳ್ಬೇಕಂದ್ರೆ ಕಾಂಗ್ರೆಸ್ ಮೇಡಮ್. ಕಾಂಗ್ರೆಸ್ ಬಂದರೆ ಬೆಸ್ಟು. ಯಾಕಂದರೆ ಈಗ ಎಲ್ಲರೂ ಮೋದಿ ಅಂತ ಹಿಂದುತ್ವ ಹೆಸರು ಮೇಲೆ ಹೋಗ್ತಾ ಇದೆ. ಸೊ ಅದು ಅಲ್ಲಿ ಏನಾಗ್ತಾಯಿದೆ ಅಂದರೆ ಬರೀ ಹಿಂದುತ್ವ ಅಂತ ಹೇಳಿ
ಬ್ಯಾಕ್ವರ್ಡ್ ಕ್ಲಾಸಸ್ ಆಯಿತು, ಅವೆಲ್ಲ ಸಪ್ರೆಸ್ ಆಗ್ತಾಯಿದ್ದಾರೆ. ನೋಡಿ ಮೇಡಮ್, ಈಗ ಎಲೆಕ್ಟ್ರಲ್ ಬಾಂಡ್ಸ್ ನೋಡಿ. ಸೊ ಬೇರೆ ಬೇರೆ ಚಂದಾದು ಮೇ ದಂಧಾ ದೇತಾ ಅವ್ರ ಆ ಥರ ನಡೀತಾ ಇದೆ ಮೇಡಮ್. ಸೊ ಎಲೆಕ್ಟ್ರಲ್ ಬಾಂಡ್ ಅಲ್ಲಿ ಹೋಗಿ ಅಕೌಂಟಲ್ಲಿ ಇಟ್ಟರೆ ಸೊ ಅದರಿಂದ ಏನು ಯೂಸ್ ಆಗುತ್ತೆ? ಸೊ ಪಾರ್ಟಿ ಫಂಡು ಬೇರೆಯವ್ರು ಕೊಡ್ತಾರೆ, ಬೇರೆ ಕಂಪ್ನಿಯವ್ರು ಕೊಡ್ತಾರೆ, ಅವ್ರ ಕಡೆಯಿಂದ ಲ್ಯಾಬ್ ಟೆಸ್ಟ್ ಎಲ್ಲ ಫಾಲ್ಸ್ ಮಾಡ್ಕೊಂಡು ಮತ್ತು ಅವ್ರ ಕಡೆಯಿಂದ ದುಡ್ಡು ಇಸ್ಕೊಂಡು ಪಾರ್ಟಿ ಫಂಡಿಗೆಲ್ಲ ಹಾಕ್ಕೊಂಬಿಟ್ರೆ ಸೊ ಅದು ಜನರಿಗೆ ಏನಾದರೂ ಹೋಗುತ್ತಾ? ಜನರ ದುಡ್ಡು ತಾನೇ ಅದು. ಇದು ಅಟ್ಲೀಸ್ಟ್ ಇವ್ರು ಕಾಂಗ್ರೆಸ್ನವ್ರು ಏನು ಮಾಡ್ತಾಯಿದ್ದಾರೆ, ಯೋಜನೆಯನ್ನು ಮಾಡಿಕೊಂಡು ಜನರಿಗೆ ಕೊಡ್ತಾ ಇದ್ದಾರೆ. ಸರ್, ಎಲೆಕ್ಷನ್ ಹತ್ರ ಬರ್ತಿದೆ. ನಿಮ್ಮ ಈ ಒಂದು ಕ್ಷೇತ್ರದಲ್ಲಿ ಹವಾ ಹೇಗಿದೆ? ಎಲೆಕ್ಷನ್ ಹವಾ ಹೇಗಿದೆ ಮೇಡಮ್? ಈ ಕ್ಷೇತ್ರದಲ್ಲಿ BJP ಮೊದಲು ಬರುತ್ತೆ, ಆಮೇಲೆ ಕಾಂಗ್ರೆಸ್ ಬರುತ್ತೆ. ಮೋದಿ ತುಂಬ ಕೆಲಸ ಮಾಡಿದ್ದಾನೆ ದೇಶಕ್ಕೋಸ್ಕರ. ಹಿಂದುತ್ವ ಇಟ್ಕೊಂಡು ಹಿಂದೂಗಳ ಪರವಾಗಿ ಮೋದಿ ತುಂಬ ಹೋರಾಡ್ತವನೆ. ಇಂಡಿಯಾ ಕಾಪಾಡಬೇಕು ಅಂತ. ಆದ್ದರಿಂದ ಮೋದಿಗೆ ನಾವೆಲ್ಲ ಓಟ್ ಹಾಕ್ತೀವಿ.